ಮಕ್ಕಳ ಪಾಠ್ಯ ವಿಷಯವಾಗಿ ಈ ಕೃಷಿ ಮತ್ತು ಗದ್ದೆ ಪರಿಚಯ ಮಾಡಿಕೊಡುವಂಥದ್ದು ದುರಾದೃಷ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಗೆ ಇದು ನಮ್ಮ ಮನೆಯಲ್ಲಿ ನಾವು ನಾಟಿ ಮಾಡ್ತಾ ಇದ್ದೆವು. ಈಗ ಅಂದ್ರೆ ನಾನು ಇಳಿಯದೆ 13ನೇ ವರ್ಷ ಆಯ್ತು. ಈಗ 13 ವರ್ಷ ಆದ್ಮೇಲೆ ಇಳಿತಿದ್ದೀರಿ. ಹೌದು. ನೆಡುವುದು ಹೇಗೆ ಅಂತಂದರೆ ಇದನ್ನು 2 ನೇಜನ್ನು ಕೈಯಲ್ಲಿ ತಗೊಂಡು ನೋಡಿ 2 ಬೆರಳಲ್ಲಿ ಇಟ್ಕೋಬೇಕು. ಹಾಗೆ ಈ ಒಂದು ಕನ್ಯಾಡಿ ಶಾಲೆಗೆ ಈ ಒಂದು ಭತ್ತದ ಕೃಷಿಯ ಸಹಜ ಅನುಭವವನ್ನು ಒದಗಿಸಿಕೊಟ್ಟಂಥ ಈ ಮನೆಯವರು. ಹಾಗೆ ಬರೀ ನೇಜಿ ನಾಟಿ ಮಾಡುವುದಲ್ಲ, ಇದರಲ್ಲಿ ಬೆಳವಣಿಗೆ ಹೇಗಾಗುತ್ತೆ, ಇದರ ಕಸ ತೆಗಿಬೇಕು, ಕಳೆ ಕೀಳಬೇಕು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಧರ್ಮಸ್ಥಳ ಅತ್ಯಂತ ಪವಿತ್ರವಾಗಿರುವಂಥ ಕ್ಷೇತ್ರ. ಈ ಧರ್ಮಸ್ಥಳದಲ್ಲಿ ಹರಿಯುವಂಥ ನೇತ್ರಾವತಿ ನದಿ, ಅದರ ಪಕ್ಕದಲ್ಲಿರುವಂತಹ ದಕ್ಷಿಣದ ಅಯೋಧ್ಯೆ ಅನ್ನುವಂಥ ಶ್ರೀರಾಮ ಮಂದಿರ, ಈ ಭಾಗಕ್ಕೆ ಹೆಸರು ಕನ್ಯಾಡಿ ಅಂತೇಳಿ. ಧರ್ಮಸ್ಥಳ ಗ್ರಾಮದ ಉಪಗ್ರಾಮ ಅಂತ ಹೇಳಬಹುದು. ಕನ್ಯಾಡಿಯಲ್ಲಿ 1955ರಲ್ಲಿ ಊರಿನವರ ಸಹಕಾರದಿಂದಾಗಿ ಸರಕಾರದ ಮಾರ್ಗದರ್ಶನದಿಂದ ಒಂದು ಸರಕಾರಿ ಶಾಲೆ ಪ್ರಾರಂಭ ಆಗ್ತದೆ. ಇಂದಿಗೆ ಆ ಶಾಲೆಗೆ 69 ವರ್ಷಗಳು. ಅತ್ಯಂತ ವ್ಯವಸ್ಥಿತವಾಗಿರುವಂತಹ ಶಾಲೆಯಾಗಿ ಇವತ್ತು ರೂಪುಗೊಂಡಿದೆ. ನಂದಭಟ್ರ ನೇತೃತ್ವದ ಪೋಷಕರ ತಂಡ, ಅತ್ಯಂತ ನುರಿತ ಶಿಕ್ಷಕರ ತಂಡ, ವ್ಯವಸ್ಥಿತವಾಗಿ ನಡೆಯುವಂಥ STMC ಸಭೆಗಳು, ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕ್ರೀಡಾ ದಿನ, ಸಾಮಾನ್ಯ ಜ್ಞಾನದ ವೃದ್ಧಿಗಾಗಿ ಗ್ರಂಥಾಲಯ, ವ್ಯವಸ್ಥಿತವಾಗಿರುವಂತಹ ಕಟ್ಟಡಗಳು, ಭಜನಾ ಕಾರ್ಯಕ್ರಮಗಳು, ಮಲೇರಿಯಾ ಜಾಗೃತಿ ಕಾರ್ಯಕ್ರಮ, ಶಾಲೆಯ ಹಬ್ಬದ ರೀತಿಯಲ್ಲಿ ನಡೆಯುವಂಥ ಪ್ರಾರಂಭೋತ್ಸವ, ಸ್ವಚ್ಛತೆಯ ಜಾಗೃತಿಗಾಗಿ ಮಕ್ಕಳಿಂದ ಶ್ರಮದಾನ, ಶಾಲೆಯಲ್ಲಿ ನಡೆಯುವಂಥ ಚುನಾವಣೆ, ಮಂತ್ರಿಮಂಡಲದ ರಚನೆ, ಖಗೋಳ ವಿಜ್ಞಾನದ ಅರಿವನ್ನು ಮೂಡಿಸುವುದಕ್ಕಾಗಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಯಾವುದೇ ಖಾಸಗಿ ಶಾಲೆಗಳಿಗೂ ಸ್ಪರ್ಧೆಯೊಡ್ಡಿ ನಿಲ್ಲುವ ರೀತಿಯಲ್ಲಿ ಬೆಳೆದು ನಿಂತಿದೆ ಉನ್ನತೀಕರಿಸಿದ ಸರ್ಕಾರಿ ಶಾಲೆ ಕನ್ಯಾಡಿ. ಈ ಶಾಲೆಯಲ್ಲಿ 10 ಹಲವು ಸಾಧಕರು ಶಿಕ್ಷಣವನ್ನು ಮುಗಿಸಿ ಸಮಾಜದ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಬಾಳ್ತಿಲ್ಲಾಯ ಟೈಮ್ಸ್ ಆಫ್ ಇಂಡಿಯಾ, ಬಾಲಚಂದ್ರ ಕನ್ಯಾಡಿ ಪ್ರಜಾವಾಣಿ, ಸ್ವಸ್ತಿಕ್ ಕನ್ಯಾಡಿ ಸುವರ್ಣ ನ್ಯೂಸ್, ರೇಷ್ಮಾ ಕನ್ಯಾಡಿ ಪಬ್ಲಿಕ್ ಟಿವಿ, ನಿಶಾನ್ ಆರ್ಯ ಸುದ್ದಿ ಬಿಡುಗಡೆ, ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್, ಸುದರ್ಶನ್ ಕನ್ಯಾಡಿ ಸುವರ್ಣ ನ್ಯೂಸ್, ಕಿರಣ್ ದೊಂಡೋಲೆ ಯು ಪ್ಲಸ್, ನಿತಿನ್ ಗೌಡ ನಮ್ಮೂರ ಸುದ್ದಿ, ಆದಿತ್ಯರಾವ್ ದೊಂಡೋಲೆ ವಿಸ್ತಾರ ನ್ಯೂಸ್. ಈ ರೀತಿ ಕೇವಲ ಪತ್ರಿಕಾ ಟಿವಿ ಮಾಧ್ಯಮದಲ್ಲೇ ಇಷ್ಟು ಜನ ಸಾಧಕರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಆ ಶಾಲೆಯಲ್ಲಿ ಮಕ್ಕಳಿಗೆ ಕೃಷಿ ಶಿಕ್ಷಣ ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಶಾಲೆಯ ಶಿಕ್ಷಕರಾದ ಮರಿಯಪ್ಪ ಗೌಡ ಅವರ ನೇತೃತ್ವದಲ್ಲಿ ಕನ್ಯಾಡಿಯ ಶಾಂತ ಪಡ್ವೆಟ್ನಾಯ್ ಅವರ ಗದ್ದೆಗೆ ಬಂದು ನಾವು ನಿಂತಿದ್ದೇವೆ. ನೇಜಿ ನೆಡುವುದರ ಬಗ್ಗೆ ಉತ್ತಮ ರೀತಿಯ ಮಾಹಿತಿಯನ್ನು ಮರಿಯಪ್ಪ ಗೌಡರು ಕೊಡ್ತಾರೆ. ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು, ಬೇರೆ ಬೇರೆ ವ್ಯಕ್ತಿಗಳಿಲ್ಲಿ ಮಾತಾಡ್ತಾರೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10-30 ವರ್ಷಗಳ ಹಿಂದೆ ಎಲ್ಲ ಕಡೆ ನಾವು ಭತ್ತದ ಗದ್ದೆಗಳನ್ನು ನೋಡ್ತಾ ಇದ್ವಿ. ಆದರೆ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ, ಒಂದು ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳಿಗೆ ಭತ್ತ ಆಗುವಂಥದ್ದು ಹೇಗೆ, ಅದು ನಾವು ಊಟ ಮಾಡುವಂಥ ಅಕ್ಕಿ ಎಲ್ಲಿಂದ ಬರ್ತದೆ ಅನ್ನುವಂಥ ಕಲ್ಪನೆಯೇ ಇವತ್ತು ಇಲ್ಲದಾಗಿದೆ. ಅಂಥ ಸಂದರ್ಭದಲ್ಲಿ ನಾವು ಆ ಮಕ್ಕಳಿಗೆ ಪ್ರಾತ್ಯಕ್ಷಿತವಾಗಿ ನಾವು ಇಲ್ಲಿ ಈ ಗದ್ದೆಯಲ್ಲಿ ನೇಜಿ ನೆಡುವುದರ ಮೂಲಕ ಮತ್ತು ಇದನ್ನು ಕೊಯ್ಲು ಮಾಡೋಕ್ಕೂ ನಾವು ಇಲ್ಲಿಗೆ ಬರ್ತೀವಿ. ಹೀಗೆ ಒಂದು ಹಂತದಲ್ಲಿ ಒಂದು ಕೃಷಿಯನ್ನು ಹೇಗೆ ಮಾಡುವುದು, ಅದರಿಂದ ಎಷ್ಟು ಕಷ್ಟ ಇದೆ ಮತ್ತು ಅದಕ್ಕೆ ಎಷ್ಟು ಮೌಲ್ಯ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥ ಒಂದು ಉದ್ದೇಶದಿಂದ ನಾವು ಮಕ್ಕಳನ್ನು ಈ ಒಂದು ಗದ್ದೆಗೆ ಕರ್ಕೊಂಡು ಬಂದಿದ್ವಿ. ನಾವು ಇದನ್ನು ಮೊದಲ ಬಾರಿ ಮಾಡ್ತಾ ಇದ್ದದ್ದು. ಯಾಕೆಂತಂದರೆ ನಮಗೆ ಹತ್ತಿರದಲ್ಲಿ ಎಲ್ಲೂ ಗದ್ದೆ ಇರಲಿಲ್ಲ. ಮತ್ತು ಈ ಒಂದು ಜಾಗದಲ್ಲಿ ಅವರು ಈಗ ಭತ್ತದ ನಾಟಿಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರವೂ ನಮಗೆ ಗೊತ್ತಿರಲಿಲ್ಲ. ಮೊನ್ನೆ ಇದೇ ಗದ್ದೆಯ ಮಾಲೀಕರಾಗಿರ್ತಕ್ಕಂಥ ಶಾಂತ ಪಡ್ವೆಟ್ನಾಯರು ಅವರು ನಮಗೆ ಫೋನ್ ಮಾಡಿದರು, ಸರ್ ನಮ್ಮಲ್ಲಿ ಒಂದು ಗದ್ದೆ ಇದೆ, ನಿಮ್ಮ ಮಕ್ಕಳಿಗೆ ಅದನ್ನು ಒಂದು ಪ್ರಾತ್ಯಕ್ಷತೆ ಮಾಡುವುದಾದರೆ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಇದನ್ನು ಕೊಟ್ಟಿದ್ದರು. ಹಾಗೆ ನಮಗೂ ನಮ್ಮ ಪಾಠದಲ್ಲೂ ಇದೆ ಭತ್ತದ ನಾಟಿ ಮಾಡುವುದು
ಹೇಗೆ ಅದು ಇದೆಲ್ಲ ಪಾಠದಲ್ಲಿ ಇದೆ. ಆದರೆ ಅದನ್ನು ನಾವು ಪಾಠದಲ್ಲಿ ಬೋರ್ಡಲ್ಲಿ ಬರೆದು ತೋರಿಸುವಂಥದ್ದು, ಆದರೆ ಮಕ್ಕಳಿಗೆ ಅದರ ಬಗ್ಗೆ ಸಂಪೂರ್ಣ ಅರಿವು ಅದರಲ್ಲಿ ಉಂಟಾಗೋದಿಲ್ಲ. ಇದು ನಮಗೆ ಇವತ್ತು ಅನಿವಾರ್ಯ ಆದಂಥ ಒಂದು ವ್ಯವಸ್ಥೆ. ಇವತ್ತು ನಾವು ಎಷ್ಟೇ ದುಡ್ಡಿರಲಿ, ಎಷ್ಟೇ ಸಂಪತ್ತಿರಲಿ, ಏನೇ ಇರಲಿ, ಆದರೆ ನಮ್ಮ ಹೊಟ್ಟೆಗೆ ಬೇಕು ಅಂತಾದರೆ ಅದು ಅನ್ನ ಬೇಕು. ಅದು ಈ ಮಣ್ಣಿನಲ್ಲೇ ಬರಬೇಕಾಗತ್ತೆ. ಮಣ್ಣಿನಿಂದ ಬೆಳೆದಂಥ ಯಾವುದೇ ಒಂದು ವಸ್ತು ಆದರೂ ನಾವು ಹೊಟ್ಟೆಗೆ ತಗೋಬೇಕಂತಂದ್ರೆ ಅದು ಮಣ್ಣಿನ ಮುಖಾಂತರನೇ ಬರಬೇಕಾಗುತ್ತೆ. ಅದನ್ನು ಒಂದು ಪ್ರಾತ್ಯಕ್ಷಿತವಾಗಿ ನಾವು ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇಲ್ಲಿ ಕರ್ಕೊಂಬಂದಿದ್ವಿ. ಹಾಗೆ ಬರೀ ನೇಜಿ ನಾಟಿ ಮಾಡುವುದಲ್ಲ, ಇದರಲ್ಲಿ ಬೆಳವಣಿಗೆ ಹೇಗಾಗುತ್ತೆ, ಇದರ ಕಸ ತೆಗಿಬೇಕು, ಕಳೆ ಕೀಳಬೇಕು, ಮತ್ತು ಅದನ್ನು ಕೊಯ್ಲು ಮಾಡಬೇಕು, ಮತ್ತು ಅದನ್ನು ಒಕ್ಕಬೇಕು. ಇದನ್ನೆಲ್ಲ ನಾವು ಈ ವರ್ಷ ಸಂಪೂರ್ಣವಾಗಿ ಒಂದು ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. ಒಂದು ಹಂತದ ಬೆಳೆಯನ್ನು ನಾವು ಸಂಪೂರ್ಣವಾಗಿ ಮಕ್ಕಳಿಗೆ ಪರಿಚಯಿಸಿಕೊಟ್ಟು ಆ ಮೂಲಕ ಸ್ವಲ್ಪ ಆದರೂ ಮಕ್ಕಳಿಗೂ ಮತ್ತು ಇದನ್ನು ನೋಡಿದಂತಹ ಏನು ನಮ್ಮ ನಾಗರಿಕರಿಗೂ ಅದೊಂದು ಪ್ರೇರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಬಂದಿದ್ವಿ. ಮೇಷ್ಟ್ರು ಹೇಳಿದ್ದನ್ನು ನೀವೆಲ್ಲರೂ ಕೇಳಿದಿರಿ. ಈಗ ಪ್ರಾತ್ಯಕ್ಷಿಕವಾಗಿ ನೇಜಿ ಹೇಗೆ ನಡುವಂಥದ್ದು ಇದನ್ನೆಲ್ಲವನ್ನು ಮೇಷ್ಟ್ರು ಹೇಳಿಕೊಡ್ತಾರೆ. ಅದರೊಟ್ಟಿಗೆ ಒಂದಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಟೀಚರ್ಸ್ಗಳು, ಅದರೊಟ್ಟಿಗೆ ಗ್ರಾಮೀಣ ಮಹಿಳೆಯರ ಮಧ್ಯದಲ್ಲಿ ಈ ವಿಚಾರವಾಗಿ ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ. ಈಗ ಮೇಷ್ಟ್ರು ಆ ಸಂಗತಿಗಳನ್ನು ಕೂಡ ನಮಗೆ ತಿಳಿಸ್ತಾರೆ. ನೋಡಿ ಮಕ್ಕಳೇ, ನೇಜಿ ನೆಡುವ ಕ್ರಮ ಹೇಗೆ ಅಂತ ಫಸ್ಟಿಗೆ ನಾವು ತಿಳ್ಕೋಬೇಕು. ಈ ಗದ್ದೆಯನ್ನು ಮೊದಲು ಎತ್ತುಗಳ ಮುಖಾಂತರ ನಾವು ಇದನ್ನು ಉಳುಮೆ ಮಾಡಿ ಇದನ್ನು ಚೆನ್ನಾಗಿ ಹದಗೊಳಿಸಿ ಅದಕ್ಕೆ ಹಾಕುವಂಥ ಗೊಬ್ಬರವನ್ನು ಹಾಕಿ ಈಗ ಹದಗೊಳಿಸಿ ರೆಡಿಯಾಗಿ ಇಟ್ಟಿದ್ದಾರೆ ನಮಗೆ ನೇಜಿ ಮಾಡೋಕ್ಕೆ. ಈ ನೇಜಿ ನೆಡುವಂಥದ್ದು ನೋಡಿ, ಎರಡೆರಡೇ ನೇಜಿಯನ್ನು ನೆಡಬೇಕು. ನೆಡುವುದು ಹೇಗೆ ಅಂತಂದರೆ ಇದನ್ನು 2 ನೇಜಿಯನ್ನು ಕೈಯಲ್ಲಿ ತಗೊಂಡು ನೋಡಿ 2 ಬೆರಳಲ್ಲಿ ಇಟ್ಕೋಬೇಕು. 2 ಬೆರಳಲ್ಲಿ ಇಟ್ಕೊಂಡು ಆ 2 ಬೆರಳು ನೇರವಾಗಿ ಮಣ್ಣಿನ ಒಳಗಡೆ ಹೋಗಿ ಮತ್ತು ನೇಜಿಯನ್ನು ಅಲ್ಲೇ ಬಿಟ್ಟು ಕೈಯನ್ನು ತೆಗೆದ್ರೆ ಸಾಕು. ಒಂದು ಸಲ ನೋಡ್ಕೊಳ್ಳಿ, ನಾನು ನೆಡ್ತೀನಿ ನೋಡಿ. ಹೀಗೆ 2 ಬೆರಳನ್ನು ಇಟ್ಟಿವಿ, ನೇರವಾಗಿ ನಾನು ಒಳಗಡೆ ಕಳಿಸಿದ್ದೀನಿ, ಆಮೇಲೆ ತೆಗೆದ್ರಾಯಿತು. ಮತ್ತೆ 2 ನೇಜಿಯನ್ನು ಜಾಸ್ತಿ ಇಡಬೇಡಿ, ಯಾಕೆಂದರೆ ಇದನ್ನು 2 ನೇಜಿ ನೆಟ್ಟರೆ ಅದು ತುಂಬ ಮೊಳಕೆ ಬರ್ತದೆ. ಹೀಗೆ ನಿಧಾನಕ್ಕೆ ನಡಿ, ಗಡಿಬಿಡಿ ಮಾಡೋಕೆ ಹೋಗಬೇಡಿ, ನಿಧಾನಕ್ಕೆ 2 ಬೆರಳನ್ನು ಒಳಗಡೆ ಕಕ್ಕೊಂಡು ಮತ್ತೆ ತೆಗೆದ್ರಾಯಿತು. ನೋಡ ನೆಡಿ ನೋಡೋಣ. ಇದು ಕೇವಲ ಒಂದು ಕೃಷಿ ಅಥವಾ ಆಹಾರಕ್ಕೋಸ್ಕರ ಅಂತಲ್ಲ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ರಕ್ತದಲ್ಲಿರುವಂಥ ಸಂಗತಿಗಳು. ಇಲ್ಲಿ ಕೇವಲ ಉದ್ಯೋಗ ಮಾತ್ರ ಅಲ್ಲ, ಅದರೊಟ್ಟಿಗೆ ಒಂದು ಸಂಸ್ಕೃತಿ ಬೆಳೆದಿದೆ. ಅದೇ ರೀತಿಯ ತುಳುನಾಡು ಸಂಸ್ಕೃತಿಯಲ್ಲಿ ಸಂಧಿ ಪಾರ್ಧನಗಳ ಕಥೆಗಳು ನಾವು ತುಂಬ ಕೇಳ್ತೇವೆ. ಆ ರೀತಿಯ ವಿಶೇಷವಾಗಿರುವಂಥ ಸಂಧಿಯನ್ನು ನಮ್ಮ ಹಿರಿಯರು ಮಕ್ಕಳಿಗೆ ಹೇಳಿಕೊಡ್ತಿದ್ದಾರೆ. ನನ್ನ ಹೆಸರು ರಕ್ಷಿತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನಾವು ಬಂದಿದ್ದೇವೆ, ಕನ್ಯಾಡಿ ಸೆಕೆಂಡ್. ನಾವು ಗದ್ದೆಯನ್ನು ಉಳುಮೆ ಮಾಡುವುದನ್ನು ನೋಡಲಿಕ್ಕೆ ಬಂದಿದ್ದೇವೆ ಮತ್ತು ನೇಜಿಯನ್ನು ನಡುವುದನ್ನು ನಮ್ಮ ಮೇಷ್ಟ್ರು ಇದನ್ನು ಹೇಳಿಕೊಟ್ರು, ನೇಜಿ ನಡುವುದು ಹೇಗೆ ಅಂತ. ಮತ್ತು ನಮ್ಮ ಮನೆಯಲ್ಲಿ ಸಹ ಗದ್ದೆ ಉಂಟು, ಅಲ್ಲಿ ನನಗೆ ನಟ್ಟು ಸ್ವಲ್ಪ ಅಭ್ಯಾಸವಿತ್ತು. ಇಲ್ಲಿ ಬಂದು ತುಂಬ ಅಭ್ಯಾಸವಾಯಿತು ನನಗೆ. ಇನ್ನು ನಮಗೆ ಒಂದು ಪಾಠ ಉಂಟು, ಶೀನಾ ಶೆಟ್ರು ನಮ್ಮ ಟೀಚರು. ಇದಕ್ಕೆ ಪಾಠ ಕಲೀಲಿಕ್ಕೆ ನಮಗೆ ಇನ್ನೂ ಸಹ ಸುಲಭ ಆಯಿತು. ನಮ್ಮ ಸ್ನೇಹಿತರೆಲ್ಲ ಬಂದು ಗದ್ದೆಯೊಟ್ಟಿಗೆ ಕೆಲಸ ಮಾಡಿದೆವು, ಆಟ ಆಡಿದೆವು, ತುಂಬ ಖುಷಿಯಾಯಿತು. ನನ್ನ ಹೆಸರು ಅನನ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಿಂದ ನಮ್ಮ ಪಕ್ಕದ ಗದ್ದೆಗೆ ನಾವು ಇವತ್ತು ಬಂದಿದ್ದೇವೆ. ಇಲ್ಲಿ ನಾವು ತುಂಬ ಕಲಿತೆವು. ನಮ್ಮ ಪಾಠದಲ್ಲಿ ಕೂಡ ಸೀನಿಯರ್ ಸೆಟ್ಟರು ನಮ್ಮ ಟೀಚರ್ ಎಂಬ ಪಾಠ ಇದೆ. ಇಲ್ಲಿಗೆ ಬಂದು ನಮಗೆ ಅದರ ಪಾಠದಲ್ಲಿ ನಮಗೆ ತುಂಬ ಪ್ರೇರಣೆ ಆಯಿತು ಮತ್ತು ಇಲ್ಲಿನ ಹಿರಿಯರು ನಮಗೆ ತುಂಬ ಹಾಡುಗಳನ್ನು ಕಲಿಸಿದರು ಮತ್ತು ನಮ್ಮ ಟೀಚರ್ ಮತ್ತು ಮೇಷ್ಟ್ರುಗಳು ನಮ್ಮ ಜೊತೆ ಬಂದಿದ್ದರು. ಅಲ್ಲಿ ಅವರು ಕೂಡ ಪೈರುಗಳನ್ನು ನೆಟ್ಟು ನಮ್ಮ ಜೊತೆ ಆಟ ಆಡಿದರು ಮತ್ತು ನಮ್ಮ ಮೇಷ್ಟ್ರು ನಮಗೆ ತುಂಬ ಆಟಗಳನ್ನು ಆಡಿಸಿದರು ಮತ್ತು ಅಲ್ಲಿ ನಾವು ಭಟ್ರು ಅವರು ನಮಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ಮತ್ತು
ನಮ್ಮ ಶಾಲೆಯಿಂದ ನಾವು ಬರಬೇಕಾದ್ರೆ ತುಂಬ ಖುಷಿಯಿಂದ ಬಂದ್ವಿ ಮತ್ತು ಹೋಗಬೇಕಾದ್ರೂ ಖುಷಿಯಿಂದ ಬಂದ್ವಿ. ಈ ರೀತಿ ನಾವು ರೈತರಿಗೆ ಬೆಂಬಲವನ್ನು ನೀಡಬೇಕು. ಈ ರೀತಿ ನಾವು ಗದ್ದೆಯಿಂದ ಕೆಲಸವನ್ನು ಮಾಡುವುದರಿಂದ ಎಲ್ಲರಿಗೂ ಬೆಂಬಲ ನೀಡಿದಂತಾಗುತ್ತದೆ. ರೈತ ನಮ್ಮ ದೇಶದ ಬೆಂಬಲಿಗು. ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಗದ್ದೆಯನ್ನು ಕೊಡುವಂಥದ್ದು, ಇದಕ್ಕೆ ಸಿದ್ಧ ಮಾಡಿ ಕೊಡುವಂಥದ್ದು ದೊಡ್ಡ ಕೆಲಸ. ಆ ರೀತಿಯ ಕೆಲಸವನ್ನು ಮಾಡುವಂಥವ್ರು ಈ ಗದ್ದೆಯ ಮಾಲೀಕರಾಗಿರುವಂಥ ಶಾಂತಮ್ಮ ಅವರು ಪಡ್ಮೆಟ್ನಾಯ್ ಅವರು ಇದ್ದಾರೆ ನಮ್ಮ ಜೊತೆ. ಅಮ್ಮ, ಒಂದೇನೆ ಇದನ್ನು ಎಷ್ಟು ವರ್ಷದಿಂದ ಈ ರೀತಿ ಗದ್ದೆಗಳು ಇಲ್ಲಿ ನಡೀತದೆ? ಎಷ್ಟು ವರ್ಷದಿಂದ ಗದ್ದೆಗಳನ್ನು ಮಾಡ್ತಿದ್ದೀವಿ? ಇಲ್ಲಿ ನನಗೆ ಮದುವೆ ಆಗಿ ಬರುವ ಮೊದಲಿಂದ ಎಲ್ಲ ಕೆಲಸದವರೇ ಮಾಡ್ತಾ ಇದ್ರು. ಮತ್ತೆ ಕೆಲಸದವರ ಒಂದು ಅಭಾವದಿಂದಾಗಿ ಸ್ವಲ್ಪ ಸಮಯ ನಿಂತಿತ್ತು. ಈಗ ನಾವು ನಮ್ಮ ಇಂಟ್ರೆಸ್ಟ್ನಲ್ಲಿ ಮನೆ ಬಾಗಿಲಲ್ಲೇ ಉಂಟಲ್ಲ ಅಂತೇಳಿ ಇದನ್ನು ಯಾಕೆ ಬಿಡುದು, ಹಾಳಾಗ್ತದೆ ಗದ್ದೆ ಮಾಡದೆ ಬಿಟ್ಟ ಕೂಡಲೇ ಹಾಳಾಗ್ತದೆ ಗದ್ದೆ. ಹಾಗಾಗಿ ಒಂದು ನಮ್ಮ ಇಂಟ್ರೆಸ್ಟಲ್ಲಿ ಸ್ವಲ್ಪ ಮಾಡ್ತೇವೆ. ಎಷ್ಟು ಮುಡಿ ಅಕ್ಕಿ ಆಗುವವರೆಗೆ ಇಲ್ಲಿ ಆಗ್ತಾಯಿತ್ತು? ಇಲ್ಲಿ 100 ಮುಡಿ ಅಕ್ಕಿ ನನ್ನ ಮಾವನ ತಂದೆ ಮಾಡ್ತಾ ಇರುವ ಟೈಮಿನಲ್ಲಿ, ಅಂದ್ರೆ ಬಿತ್ತನೆ ಮಾಡ್ತಿದ್ರು. ಹೌದು, ಬಿತ್ತನೆ ಮಾಡುವ ಟೈಮಿನಲ್ಲಿ 100 ಮುಡಿ ಅಕ್ಕಿ ತೆಗಿತಾ ಇದ್ರು. 100 ಮುಡಿ ಅಕ್ಕಿ ತೆಗಿತಿದ್ರು. ಈಗ ಮಂಗಗಳು, ನವಿಲುಗಳು, ಇದರೆಲ್ಲ ಹಂದಿಗಳು, ಹಕ್ಕಿಗಳು ಎಲ್ಲ ಆಗುವಾಗ ನಮ್ಗೆ ಈಗ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಮ್ಮ ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡ್ತೇವೆ. ಬೇಕೊಂದು ನಮ್ಮ ನೆಕ್ಸ್ಟ್ ಜನರೇಷನ್ಗಾದ್ರೂ ತೋಟ ಇಡುದು ಬೇಡ. ಇದನ್ನು ಗದ್ದೆ ಇರಬೇಕು, ಇದು ಪುಂಕರೆ ಗದ್ದೆ, ಅದರಿಂದ ಇದು ತೋಟ ಇಡುದು ಬೇಡ, ಇರ್ಲಿ ಒಂದು ಗದ್ದೆ ಅಂತೇಳಿ ಮನೆ ಬಾಗಿಲಿನಲ್ಲಿ ಇಟ್ಕೊಂಡಿದ್ದೀವಿ. ಅಲ್ವಾ? ಎಷ್ಟು ಗದ್ದೆ ಮಾಡ್ತೀರಿ ಒಟ್ಟು? ಇದು ಸುಮಾರು ಎಷ್ಟು ಎಕರೆ ಇದೆ ಈ ಗದ್ದೆ? ಇದು 3.5 ಎಕರೆ. ಒಂದು ಗದ್ದೆ 3.5 ಎಕರೆ ಇದೆ. ಇದೆಲ್ಲ ಪೂರ್ತಿ? ಎಲ್ಲ ಪೂರ್ತಿ 3.5 ಎಕರೆ. ಇಲ್ಲಿ ಈಗ ಹೇಗೆ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತೀರಾ? ಇಲ್ಲ, ನಾವು ರಾಸಾಯನಿಕ ಬಳಕೆ ಮಾಡುವುದೇ ಇಲ್ಲ. ಮನೆಯಲ್ಲಿ ದನ ಕರುಗಳಿದೆ, ಎಲ್ಲ ತಂದು ಇದನ್ನು ಕಟ್ಟುದು ಸಹ ಇಲ್ಲಿಯೇ, ಅದಕ್ಕೆ ಸಿಕ್ಕಿದ್ದು ಸಾಕು ಅಂತೇಳಿ ಮಾಡ್ತೇವೆ. ತೊಂದರೆ ಇಲ್ಲ. ರಾಸಾಯನಿಕ ಸಾವಯವನೇ ಮಾಡಬೇಕು ಅಂತೇಳಿ ಏನು? ಸಾವಯವ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ, ಈಗಲೇ ಕಾಯಿಲೆಗಳು ಸಿಕ್ಕಾಪಟ್ಟೆ ಉಂಟು. ಹೌದು. ನೆಕ್ಸ್ಟ್ ಜನರೇಷನ್ಗಾದ್ರೂ ಸ್ವಲ್ಪ ಮಕ್ಕಳು ನಮ್ಮದೇ ಆಹಾರವನ್ನು ತಿಂದು ಎಲ್ಲರೂ ಹೀಗೆ ಮಾಡಿದರೆ ಒಳ್ಳೆಯದೇ. ಗದ್ದೆ ಇರೋರೆಲ್ಲ ಈಗ ಯಾರು ಮಾಡ್ತಾ ಇಲ್ಲ. ಮಕ್ಕಳು ಅಂತ ಹೇಳ್ತೇವೆ, ಮಕ್ಕಳ ಅಪ್ಪ ಅಮ್ಮ ಕೂಡ ಗದ್ದೆಗೆ ಇಳಿಯುವುದಿಲ್ಲ. ಅದರಿಂದ ಎಲ್ಲರೂ ಒಂದು ಅಪ್ಪ ಅಮ್ಮನವರು ಮಕ್ಕಳಿಗೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಗದ್ದೆಯನ್ನೇ ಸ್ವಲ್ಪ ಇದ್ದದನ್ನು ಸಮೇತ ಒಂದು ಚೂರು ಮಾಡಿ ಸ್ವಲ್ಪ ಒಳ್ಳೆ ಬೆಳೆ ಬೆಳೆದು ಮಕ್ಕಳನ್ನು ಒಂದು ಆರೋಗ್ಯವಂತರನ್ನಾಗಿ ಇಡಿ. ನಾವು ತಿನ್ನುವ ಅಕ್ಕಿ ಉಂಟಲ್ಲ, ಎಲ್ಲ ವಿಷವೇ ಅದು. ಇದ್ದ ಕೆಮಿಕಲ್ ಅದು ಇದು ಹಾಕಿ ಎಲ್ಲ ವಿಷವೇ. ಅದರಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಲಿಸಿಕೊಟ್ಟು ನಾವು ಆದಷ್ಟು ಸಾವಯವದಲ್ಲಿಯೇ ಇದ್ದುಕೊಂಡು ನಮ್ಮ ಮನೆದ್ದು ಗದ್ದೆಯನ್ನು ಬಿಡದೆ ಮಾಡಿ ಅಂತ ನಾನು ಹೇಳುದು. ಇಡೀ ವರ್ಷದಲ್ಲಿ ನಿಮಗೆ ಮನೆಗೆ ಬೇಕಾದಷ್ಟೆಲ್ಲ ಅಕ್ಕಿ ಇದ್ರಲ್ಲಿ ಬೇಕಾದಷ್ಟು ಅಕ್ಕಿ ಆಗ್ತದೆ. ಹೆಚ್ಚಾಗ್ತದನ್ನು ಕೆಲವರು ಕೇಳ್ತಾರೆ, ಕೊಡ್ತೇವೆ. ಕಡಿಮೆ ರೇಟಲ್ಲಿ ಕೊಡ್ತೀವಿ. ಕಡಿಮೆ ರೇಟಲ್ಲಿ ಕೊಡ್ತೀರಿ? ಯಾಕಂದ್ರೆ ಹೊರಗಡೆ ಎಲ್ಲ ಸಾವಯವ ಅಂತ ಹೇಳಿದ್ರೆ ಅದಕ್ಕೆ ದುಪ್ಪಟ್ಟು ರೇಟ್ ಕೊಡೋದನ್ನು ನಾವು ತಿನ್ನಲಿ. ನೋಡಿ, ಆ ಮೂಲೆಯಲ್ಲಿ ಮಕ್ಕಳು ಭಾರಿ ಖುಷಿಯಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಶಾಲೆಯ ಸಮಿತಿಯವರು ಎಲ್ಲ ಒಟ್ಟು ಸೇರಿಕೊಂಡು ಗದ್ದೆ ನೆಡ್ತಾ ಇದ್ದಾರೆ. ನೋಡಿ, ಟೀಚರ್ಗಳೆಲ್ಲ ಪ್ರತಿದಿನ ಶಾಲೆಯಲ್ಲಿ ಚಾಕ್ ಇಟ್ಕೊಂಡು ಪಾಠ ಮಾಡ್ತಿರುವಂಥ ಟೀಚರ್ಗಳೆಲ್ಲ ಇವತ್ತು ಗದ್ದೆಗೆ ಇಳಿದಿದ್ದಾರೆ. ಗದ್ದೆಯ ನಾಟಿಯ ಕೆಲಸವನ್ನು ಮಾಡ್ತಿದ್ದಾರೆ. ಟೀಚರ್ಗಳೇ ನಮಸ್ತೆ, ಹೇಗಿದ್ದೀರಿ? ನೋಡಿ, ನಮ್ಮ ಜೊತೆ ಮೇಷ್ಟ್ರಿದ್ದಾರೆ. ಸರ್, ನಿಮ್ಮ ಊರು? ನಮ್ಮ ಊರು ಹಾವೇರಿ ಸರ್. ಹಾವೇರಿ ಹತ್ರ ಗೊತ್ತಲ್ಲ ಅಂತ. ನೀವು ನಿಮ್ಮ ಊರಲ್ಲಿ ಗದ್ದೆ ಎಲ್ಲ ಮಾಡ್ತಿದ್ದೀರಾ? ಅಲ್ಲಿ ಮಾಡ್ತೀವಿ. ಇಲ್ಲಿ ಹೇಗೆ ಅನಿಸ್ತದೆ ನಿಮಗೆ? ಇಲ್ಲೆಲ್ಲ ಹೊಸ ವಾತಾವರಣ ಇದೆ ಸರ್. ಮೊದಲಿಗೆ ಭಯ ಅನಿಸ್ತು, ಮತ್ತೆ ನಮಗೂ ಕೂಡ ಸಹ ಒಂಥರ ಶಾಲೆ ಜೊತೆಗೆ ಮಕ್ಕಳ ಜೊತೆಗೆ ಹೊರಗಡೆ ಬಂದಾಗ ಇದು ಒಂಥರ ಪ್ರೇಕ್ಷಣೀಯ ಸ್ಥಳ ಆಗಿ ಮತ್ತೊಂದ್ಸಲ ಒಂದು ಹೊಸ ಅನುಭವ ನೀಡ್ತಾರೆ. ನಮಸ್ತೆ. ನಮಸ್ತೆ ಸರ್. ನಿಮ್ಗೇನು ಅನಿಸ್ತದೆ? ತುಂಬ ಖುಷಿ ಆಯಿತು ಸರ್. ನಾನೊಂದು ತಾಯಿ ಮನೆಯಲ್ಲಿ 15 ವರ್ಷಗಳ ಹಿಂದೆ ಈ ರೀತಿ ನಾಟಿ ಮಾಡಿದ್ದು. ಹೌದು, ಈಗ ಪುನಃ ಈ ಒಳ್ಳೆ ಅನುಭವ ಪಡೀಲಿಕ್ಕೆ ಹೌದು. ಫಸ್ಟಿಗೆ ಬೇಡ ಅಂತಲೇ ಮನಸ್ಸು ಮಾಡಿ ಮತ್ತೆ ತಡಿಲಿಲ್ಲ. ಇಂಥ ಸುಂದರವಾದ ಇಲ್ಲಿ ವಾತಾವರಣ ನೋಡಿ ನನಗೆ ತುಂಬ ಖುಷಿ ಆಯಿತು. ಮೇಡಮ್ನವರಿಗೆ ತುಂಬ ಧನ್ಯವಾದಗಳು. ಟೀಚರ್ ನಮಸ್ತೆ. ನಿಮ್ಮ ಮನೆಯಲ್ಲಿ ಗದ್ದೆ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಗದ್ದೆ ಮಾಡ್ತೇವೆ. ಹೇಗೆ ಪ್ರತಿ ವರ್ಷ ಮಾಡ್ತೇವೆ. ನಮ್ಮ ಶಾಲೆಯ ಉಪಾಧ್ಯಕ್ಷರಿದ್ದಾರೆ ನಮ್ಮ ಜೊತೆ. ನಿಮ್ಗೇನು ಅನಿಸ್ತದೆ ಅಕ್ಕ? ನಮಗೆ ಇದು ನಮ್ಮ ಮನೆಯಲ್ಲಿ ನಾವು ನಾಟಿ ಮಾಡ್ತಾ ಇದ್ದೆವು. ಈಗ ಅಂದ್ರೆ ನಾನು ಇಳಿಯದೆ 13ನೇ ವರ್ಷ ಆಯ್ತು. ಈಗ 13 ವರ್ಷ ಆದ್ಮೇಲೆ ಇಳಿತಿದ್ದೀರಿ ಗದ್ದೆಗೆ. ಈ ಅವಿಸ್ಮರಣೀಯ ಕ್ಷಣದ ಬಗ್ಗೆ ಏನ್ ಹೇಳ್ತೀವಿ? ಇದು ನಂಗೆ ಸುಂದರ. ಈಗ ಮಕ್ಕಳೊಟ್ಟಿಗೆ ನೋಡುವಾಗ ಒಂಥರ ಖುಷಿ ಆಗ್ತದೆ. ಇಲ್ಲಿ ಇದು ಅನುಭವ ನಂಗೆ ಉಂಟು ಮೊದಲಿಂದ, ಆದ್ರೆ ಸ್ವಲ್ಪ ಎಲ್ಲ ಮರ್ತೋಗಿದೆ. ಈಗ ಇಲ್ಲಿ ಬಂದು ನೋಡುವಾಗ ಸ್ವಲ್ಪ ಅನುಭವ ಆಗ್ತದೆ. ಮೈನಕ್ಕೆ ನಮಸ್ತೆ. ಎಂಚೊಲ್ಲಾರು ಎಂಚ ಒಂದುಂಡು 52ನೇ ವರ್ಷ
ಜೀವ ಮಾಡೋದು ಫಸ್ಟ್ ಟೈಮು ಜೋಕಲು ಈತು ಬರೋ ಅಲ್ತಾ ಇರೋದಾ ಜೋಕ್ಲು ಎಂಟ್ಲ ಶಾಲೆದ ಬಿಸಿ ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಜೋಕ್ಲು ಬಂದಾಗ ಹಾಂ ಎಲ್ಲ ಒಂದು ಜೋಕ್ಲು ನೋಟ ಬರ್ಕೊಂಡು ಬರ್ತಾನೆ ಅದಾ ಹಾಂ ಬಿಸಿ ಊಟ ಬರೀ ಜೋಕ್ಲಿಗೆ ತಯಾರು ಮಾಡಿ ತಗೊಂಡಿದ್ದೆ ನಾನು 21 ವರ್ಷ ಆಗಿ ಬಿಸಿ ಊಟ ಹೆಸರು ಮಾಡ್ತೀನಿ ಹಾಂ ಐತೊಟ್ಟಿಗೆ ಜೋಕ್ಲಿಗೆ ಈ ರೀತಿ ತಗೊಂಡೊಟ್ಟಿಗೆ ಇನ್ವಾಲ್ವ್ ಹಾಕೊಂಡು ಬರ್ತಾರೆ ಬರ್ತಾನೆ ಹಾಂ ಖುಷಿ ವಿಚಾರಕ್ಕ. ಮೊದಲನೇದಾಗಿ ಈ ಒಂದು ಸಹಜ ಕೃಷಿ ಚಾನಲ್ನ ಶಿವಪ್ರಸಾದ್ ನಿಮಗೆ ಅಭಿನಂದನೆಗಳು. ಯಾಕೆಂತ ಹೇಳಿದರೆ ನಮ್ಮ ಈ ಒಂದು ಗ್ರಾಮೀಣ ಶಾಲೆಯ ಮಕ್ಕಳು ಇವತ್ತು ಈ ಭತ್ತದ ಕೃಷಿಯ ಒಂದು ನಾಟಿಗೆ ಬಂದಿರುವಂಥ ಇದನ್ನು ಇಡೀ ವಿಶ್ವಕ್ಕೆ ನೀವು ನೀಡ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಹಾಗೆ ಈ ಒಂದು ಕನ್ಯಾಡಿ ಶಾಲೆಗೆ ಈ ಒಂದು ಭತ್ತದ ಕೃಷಿಯ ಸಹಜ ಅನುಭವವನ್ನು ಒದಗಿಸಿಕೊಟ್ಟಂಥ ಈ ಮನೆಯವರು ಶಾಂತಕ್ಕ ಪಡವಟ್ನ ಇರ್ಬೋದು, ಶ್ರೀಯುತ ಮಾಧವ ಪಡವಟ್ನ ಇರ್ಬೋದು, ಅವರಿಗೂ ಸಹ ಅಭಿನಂದನೆಗಳು. ಹಾಗೆ ಈ ಗ್ರಾಮೀಣ ಮಕ್ಕಳಿಗೆ ಸಹಜವಾಗಿತ್ತು ಹಿಂದೆ ಮನೆಯಲ್ಲಿ ಗದ್ದೆ ಕೃಷಿ ನಾಟಿ ಎಲ್ಲ, ಇವತ್ತು ಇದನ್ನು ನಾವು ತೋರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಆದರೂ ಇದೊಂದು ಒಳ್ಳೆಯ ಅವಕಾಶ ಅಂತ ಇದನ್ನು ಗ್ರಾಮೀಣ ಮಕ್ಕಳು ಬಳಸ್ಕೊಳ್ತಿದ್ದಾರೆ, ಅದು ಖುಷಿಯ ವಿಷಯ. ಶಾಲೆಯ ಮಕ್ಕಳೆಲ್ಲ ಬಂದು ಇಲ್ಲಿ ಗದ್ದೆ ಕೃಷಿಯ ಪರಿಚಯವನ್ನು ಮಾಡ್ಕೊಂಡು ಹೋದರು. ನಮಗೆ ಒಂದು ರೀತಿಯಲ್ಲಿ ಸಂತೋಷ ಆಯಿತು. ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ಬಾಲ್ಯದ ಜೀವನ ನಮಗೆ ಮೆಲುಕು ಹಾಕಿದಾಗೆ ಆಯಿತು. ನಾವೆಲ್ಲ ಚಿಕ್ಕಂದಿರುವಾಗ ಈ ಗದ್ದೆ ಅಂತ ಹೇಳೋದು ಸಹಜವಾಗಿ ನಮ್ಮ ದಿನನಿತ್ಯದ ಚಟುವಟಿಕೆ ಆಗಿತ್ತು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಗದ್ದೆಗೆ ಹೋಗೋದು, ಶಾಲೆ ಮುಗ್ದ ಕೂಡಲೇ ಗದ್ದೆಯಲ್ಲಿ ಬಂದು ಆಟ ಆಡುವಂಥದ್ದು, ಮಳೆ ಬಂದ ಕೂಡಲೇ ನಮಗೆ ಗದ್ದೆಯಲ್ಲಿ ಕೆರೆ ಹಾಗೆ ನೀರು ನಿಲ್ತಾ ಇತ್ತು, ಆ ಕೆರೆಯಲ್ಲಿ ಈಜುವಂಥದ್ದನ್ನೆಲ್ಲ ನಾವು ದಿನನಿತ್ಯ ನಮ್ಮ ಚಟುವಟಿಕೆಯಾಗಿ ಮಾಡ್ತಾ ಇದ್ದೆವು. ಆದರೆ ಇವತ್ತು ದುರಾದೃಷ್ಟವಶಾತ್ ಮಕ್ಕಳ ಪಾಠ್ಯ ವಿಷಯವಾಗಿ ಈ ಕೃಷಿ ಮತ್ತು ಗದ್ದೆಯ ಪರಿಚಯ ಮಾಡಿಕೊಡುವಂಥದ್ದು ದುರಾದೃಷ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದರೂ ಕೂಡ ಈಗ ಮತ್ತೆ ಪುನಃ ಚಿಗುರುವ ಹಾಗೆ ಮಕ್ಕಳಿಗೆ ಈ ಗದ್ದೆ ಮತ್ತು ಪಠ್ಯ ವಿಷಯವಾಗಿ ಈ ಗದ್ದೆಯನ್ನು ಪರಿಚಯಿಸುವಂಥ ಕೆಲಸವನ್ನು ಶಾಲೆಗಳು ಮತ್ತು ಶಾಲೆಯ ಈ ಸಮಿತಿಗಳು ಮಾಡ್ತಾ ಇರುವಂಥದ್ದು ನಿಜವಾಗಿ ಶ್ಲಾಘನೀಯ. ಯಾಕೆಂದರೆ ಕಾಲಾಂತರದಲ್ಲಿ ಮಕ್ಕಳಿಗೆ ಬಹುಶಃ ಗದ್ದೆ ಅಂದರೆ ಏನು, ಭತ್ತ ಎಲ್ಲಿಂದ ಬರ್ತದೆ, ಅಕ್ಕಿ ಎಲ್ಲಿಂದ ಆಗ್ತದೆ ಅನ್ನುವಂಥದ್ದೇ ಗೊತ್ತಿಲ್ಲದ ಒಂದು ಪರಿಸ್ಥಿತಿ ಬರುವಂಥ ಸಂದರ್ಭ ಉಂಟು. ಹಾಗಾಗಿ ಈ ವರ್ತಮಾನದಲ್ಲಿ ಮಕ್ಕಳಿಗೆ ಈ ರೀತಿಯ ಒಂದು ಗದ್ದೆಯನ್ನು ತೋರಿಸುವಂತಹ ಕೆಲಸವನ್ನು ಏನು ಶಾಲೆಗಳು ಮಾಡ್ತಾ ಇದ್ದಾವೆ, ಶಾಲೆಗಳ ಸಮಿತಿಗಳೇನು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಇದು ಶ್ಲಾಘನೀಯ. ಅದೇ ರೀತಿ ಈ ಮಕ್ಕಳ ವಿಚಾರವನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಲ್ಲಿ ಈ ಸಹಜ ಕೃಷಿ, ಸಂಪೂರ್ಣ ಸಹಜ ಕೃಷಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಏನು ಇವತ್ತು ಬಂದು ಇಲ್ಲಿ ಚಿತ್ರೀಕರಣ ಮಾಡುವ ಮೂಲಕ ಈ ವಿಷಯವನ್ನು ಪ್ರಪಂಚಕ್ಕೆ ಹರಡಿ ಅದರಿಂದಾಗಿ ಒಂದು 4 ಜನರ ಪುನಃ ಆಸಕ್ತರಾಗುವ ಹಾಗೆ ಮಾಡ್ತಾ ಇರುವಂಥದ್ದಕ್ಕೆ ಈ ಚಾನಲ್ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೃಷಿ ವಿಚಾರ ಅಂತ ಹೇಳುವಂಥದ್ದು ನಮಗೆ ಈ ಕಾಲಘಟ್ಟದಲ್ಲಿ ಕೃಷಿಯ ಚಟುವಟಿಕೆಗಳು ಬಹಳ ಒಂದು ಕಾಸ್ಟ್ಲಿ ಆದದ್ರಿಂದ ಅಥವಾ ಅದರಿಂದ ಬರುವ ಇಳುವರಿ ಕಡಿಮೆ ಆಗಿಯೋ ಅಥವಾ ಇನ್ನೇನೋ ನಮ್ಮ ಖರ್ಚುಗಳು ಹೆಚ್ಚಾದ ಕಾರಣದಿಂದಲೋ ಏನೋ ನಮಗೆ ಕೃಷಿಯನ್ನೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಅನಿವಾರ್ಯತೆ ಆದ ಕಾರಣ ನಾವೆಲ್ಲ ವೃತ್ತಿ ಹುಡುಕಿಕೊಂಡು ಬೇರೆ ಬೇರೆ ವೃತ್ತಿಗೆ ಹೋದದ್ದು ಹೌದು. ಅಂದರೆ ನಮಗೆ ಅನಿವಾರ್ಯತೆ ಇತ್ತು, ಹೋಗಿದ್ದೇವೆ. ಆದರೆ ಎಲ್ಲಿಗೆ ಹೋದರೂ ಕೂಡ ನಮ್ಮ ಮಣ್ಣಿನ ಪರಿಮಳ ಅಂತ ಹೇಳುವಂಥದ್ದು ನಮ್ಮನ್ನು ಬಿಡಲಿಲ್ಲ. ನಮಗೆ ಹೋದರೂ ಕೂಡ ಪ್ರತಿ ವಾರ ನಾನು ಇಲ್ಲಿ ಬಂದು ಕೃಷಿ ಚಟುವಟಿಕೆಯಲ್ಲಿ ನನ್ನನ್ನು ಜೋಡಿಸ್ಕೊಳ್ಳುವಂಥದ್ದನ್ನು ನಾನು ಈಗಲೂ ಮಾಡ್ತಾ ಇದ್ದೇನೆ. ನನಗೆ ಶನಿವಾರ ಬಂದ ಕೂಡಲೇ, ಭಾನುವಾರ ರಜೆ ಇರ್ತದೆ, ಶನಿವಾರ ಬಂದ ಕೂಡಲೇ ನಮಗೆ ಊರಿಗೆ ಹೋಗುವ, ನಮ್ಮ ಊರಿನ ತೋಟಕ್ಕೆ ಹೋಗುವ, ಗದ್ದೆಗೆ ಹೋಗುವ ಈ ರೀತಿಯ ಒಂದು ತುಡಿತ ನಮ್ಮಲ್ಲಿ ಇನ್ನೂ ಇದೆ. ಅದು ಈ ಮಣ್ಣಿನ ಒಂದು ಪರಿಮಳ ಅಂತಲೇ ನಾನು ಹೇಳಬೇಕು. ಇಲ್ಲಿ ಒಂದು ವಾರ ಬರದೇ ಇದ್ದರೆ ಮಂಗಳೂರಿನಲ್ಲಿ ಏನೋ ಒಂದು ನಾವು ಕಳ್ಕೊಂಡ ಹಾಗೆ ಭಾಸ ಆಗ್ತದೆ. ಒಂದು ವಾರದಲ್ಲಿ ನಮ್ಮ ವೃತ್ತಿಯಲ್ಲಿರುವಂತಹ ನಮ್ಮ ಈ ಸ್ಟ್ರೆಸ್ಸನ್ನೆಲ್ಲ ಇಲ್ಲಿ ಬಂದು ಒಂದು ದಿನ ಕಳೆದು ಹೋದ ಕೂಡಲೇ ನಮಗೆ ಆ ಸ್ಟ್ರೆಸ್ ಕಡಿಮೆ ಆಗುವಂಥದ್ದು ನಮಗೆ ಅನುಭವಕ್ಕೆ ಬರ್ತದೆ. ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊಳ್ಳುವಂಥದ್ದು, ನೀವು ವೃತ್ತಿ ಜೀವನಕ್ಕೋಸ್ಕರ ಎಲ್ಲೇ ಹೋಗಿ ಅನಿವಾರ್ಯತೆ, ಆದರೆ ಕೊನೆಗೆ ನಿಮ್ಮ ಊರಿನ ಮಣ್ಣೇನಿದೆ ಆ ಮಣ್ಣನ್ನು ದಯವಿಟ್ಟು ಎಲ್ಲರೂ ಮಣ್ಣಲ್ಲಿ ಏನಾದರೂ ನಿಮ್ಮನ್ನು ಜೋಡಿಸಿಕೊಂಡು, ಕೃಷಿಯಲ್ಲಿ ಜೋಡಿಸಿಕೊಂಡು ಒಂದು ಸಹಜ ಕೃಷಿಯತ್ತ ಎಲ್ಲರೂ ಒಲವು ತೋರಬೇಕು ಅಂತ ಈ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಜನತೆಗೆ ಕೇಳ್ಕೊಳ್ತೀನಿ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ 2 ಧರ್ಮಸ್ಥಳ. ಇಲ್ಲಿ ಶೈಕ್ಷಣಿಕ ಪ್ರಗತಿ ತುಂಬ ಉತ್ತಮ ಸ್ಥಿತಿಯಲ್ಲಿದ್ದು ಯಾವುದೇ ಅನುದಾನಿತ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ಸರ್ಕಾರಿ ಶಾಲೆಯು ಕೊಡುವಂತಹ ಒಂದು ಮಾದರಿ ಶಾಲೆಯಾಗಿ ಬೆಳೀತಾ ಇದೆ. ಇದಕ್ಕೆ ಊರಿನವರ ಸಹಕಾರ, ದಾನಿಗಳು, ಹಾಗೆ ಇಲ್ಲಿ ನುರಿತ ಅಧ್ಯಾಪಕ ವೃಂದದವರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ಮಕ್ಕಳು ಉತ್ತಮವಾದ ಸಾಧನೆಯನ್ನು ಮಾಡಿ ಬೇರೆ ಬೇರೆ ಕಡೆ ತಮ್ಮ ಸಾಧನೆಯನ್ನು ತೋರಿಸಿ ಈ ಶಾಲೆಯ ಹೆಸರನ್ನು ಉನ್ನತ ಮಟ್ಟದಲ್ಲಿ ಸರಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮೆಲ್ಲರ ಪಾತ್ರವಿದೆ. ಹಾಗಾಗಿ ನಾವೆಲ್ಲರೂ ಇದನ್ನು ಉತ್ತಮ ರೀತಿಯಲ್ಲಿ ಸಾಗಿಸೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು.